ದಿವಸದಿಂದ ಅಂದ್ಕೊಳ್ತಿದ್ದೆ. ಸೊ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ. ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇಲ್ಲಿ ನಾನು ಮತ್ತು ನನ್ನ ಮಗಳು ಕೆಲಸ ಎಲ್ಲ ಮುಗೀತು, ಬೆಳಗ್ಗೆ ಬ್ರೇಕ್ಫಾಸ್ಟೂ ಆಯಿತು. ಸೊ ಬಟ್ಟೆ ಒಂದು ಒಣಗ ಹಾಕೋದಿದೆ. ಸೊ ಅಷ್ಟರಲ್ಲಿ ಬಟ್ಟೆ ಕ್ಲಿಪ್ಸ್ನ ತೊಗೊಂಡ್ಬಿಟ್ಟು ಆಟ ಆಡ್ಕೊಂಡಿದ್ದಾಳೆ ನನ್ನ ಮಗಳು. ಆಮೇಲೆ ಆದರೆ ಮತ್ತೆ ಬಟ್ಟೆಗಳಿಗೆ ಹೋಗಿಬಿಡುತ್ತೆ. ಹಾಗೆಯೇ ಸ್ವಲ್ಪ ಸಾಂಗ್ಸ್ನ ಕೇಳ್ಕೊಂಡು ಕೂತಿದ್ವಿ. ಚೆನ್ನಾಗಿ ಅನಿಸ್ತಿತ್ತು. ಹಳೇ ಸಾಂಗ್ಸು, ಅದರಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಸಾಂಗ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸಾಂಗ್ ಕೇಳೋಕ್ಕೆ ಒಂಥರ ಮೈಂಡು ಕೂಡ ತುಂಬ ಪೀಸ್ಫುಲ್ ಆಗಿರುತ್ತೆ. ಇವತ್ತು ಬೇಗ ಎದ್ದಿರೋದ್ರಿಂದ ಎಲ್ಲನೂ ಬೇಗ ಆಯಿತು. ಟೈಮ್ ತೋರಿಸ್ತೀನಿ, ನೋಡ್ಬೋದು ನೀವು. ಸೊ ಈಗ 10:30, ಬಟ್ ಎಲ್ಲ ಕೆಲಸ ಕೂಡ ಮುಗ್ದೋಗಿದೆ ನಂದು. ಆಟ. ಸೊ ನಾನು ನನ್ನ ಮಗಳು ಈಗ ಇಬ್ಬರೇ ಆಟ ಆಡ್ಕೊಂಡು ಇದ್ದೀವಿ. ಇನ್ನು ಅವಳಿಗೆ ಸ್ನಾನ ಕೂಡ ಮಾಡಿಸಿಲ್ಲ, ಸ್ನಾನ ಮಾಡಿಸ್ಬೇಕು. ಸರಿಯಾಗಿ ತಿನ್ನಲೂ ಇಲ್ಲ ಇವತ್ತು, ಗೊತ್ತಿಲ್ಲ. ಕೆಲವೊಂದು ಸರಿ ತಿಂತಾಳೆ, ಕೆಲವೊಂದು ಸರಿ ತಿನ್ನಲ್ಲ. ಎಲ್ಲ ಮಕ್ಕಳು ಹಾಗೇ ಅನಿಸುತ್ತೆ. ನನ್ನ ಮಗಳೇ ಹೀಗೇನೋ ಅಂತ ಅನಿಸ್ಬಿಟ್ಟಿತ್ತು. ಬಟ್ ಎಲ್ಲ ಮಕ್ಕಳು ಒಂದು ಅಂದರೆ ಬರ್ತಾ ದೊಡ್ಡವರಾಗ್ತಾ ತುಂಬಾ ಚೇಂಜಸ್ಗಳನ್ನ ಕಾಣ್ಬೋದು ನಾವು ಅವರಲ್ಲಿ. ಬಟ್ ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಷ್ಟೇ. ತಾಯಿ ಅಂದ್ರೇ ತಾಳ್ಮೆ ಅಲ್ವಾ? ಸೊ ತಾಳ್ಮೆ ಇದ್ದಷ್ಟು ಸೊ ನಮಗೂ ಒಳ್ಳೆಯದು, ಮಕ್ಳಿಗೂ ಒಳ್ಳೆಯದು. ಏಕೆಂದರೆ ನಾವು ತಿನ್ನಿಸೋ ಟೈಮಲ್ಲಿ ನಮ್ಮ ಎಷ್ಟೊಂದು ವೇರಿಯೇಷನ್ ಆಗುತ್ತೆ ಅಂದರೆ ಈ BP ಹೆಚ್ಚು ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಏಕೆಂದರೆ ನಮಗೆ ಮಕ್ಕಳನ್ನ ತಿನ್ನಿಸ್ಬೇಕು ಅಂತ ಅದೊಂದು ತಲೆಯಲ್ಲಿ ಇದ್ದೇ ಇರುತ್ತೆ. ಏಕೆಂದರೆ ಮಕ್ಕಳು ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಅದೊಂದೇ ನಮ್ಮ ತಲೆಯಲ್ಲಿ ಇರೋದು ತಾಯಂದ್ರಿಗೆ. ಸೊ ಬೇಕಾದರೆ ತಿಂದು ಆದಮೇಲೆ ಆಟ ಆಡ್ಕೊಳ್ಳಿ ಅಂತ ನಾವು, ಆದರೆ ಅವ್ರು ತಿನ್ನೋಕ್ಕೆ ರೆಡಿ ಇರಲ್ಲ. ಹಾಗಾಗಿ ಸೊ ತಲೆ ಕೆಡಿಸ್ಕೋಬೇಡಿ, ಮಕ್ಕಳು ತಿಂತಾ ಇಲ್ಲ ಅಂತ. ತಿಂತಾರೆ. ಏನಾದರೂ ದೃಷ್ಟಿಯಾಗಿದ್ದರೆ ದೃಷ್ಟಿನ ತೆಗೆದುಬಿಡಿ. ಕಾಲು ಧೂಳಿ ಅಂತಾರಲ್ಲ, ಅದು ಕೂಡ ತೆಗೀರಿ. ತಿಂತಾರೆ. ಆಟ ಆಡಿಸ್ಕೊಳ್ತೀನಿ ಸ್ವಲ್ಪ ಹೊತ್ತು, ಮಾತಾಡ್ಕೊಂಡು ಬಗ್ಗೆ ಆಟ ಆಡಿಸ್ಕೊಂಡು ನೋಡಿ ಬಂದು ಕೂತ್ಲು ನನ್ನ ಮೇಲೆ. ಇನ್ನೊಂದು ಗೊತ್ತಾಯಿತು, ಆ ಮಕ್ಕಳಿಗೆ ಡೈಜೆಷನ್ ಆಗಿರಲ್ಲ. ಸೊ ಆ ಕಾರಣಕ್ಕೂ ಕೂಡ ತಿಂತಾ ಇರಲ್ಲ. ಆಮೇಲೆ ಕೋಲ್ಡ್ ಆಗಿರುತ್ತಲ್ವಾ, ಸೊ ಕೋಲ್ಡ್ ಆದಾಗ ಅವರು ಅಂದರೆ ನಾವು ದೊಡ್ಡವರಾದರೆ ಒಂದು ಕಫನ ರಿಮೂವ್ ಮಾಡಿಬಿಡ್ಬೋದು. ಬಟ್ ಮಕ್ಕಳಲ್ವಾ, ಸೊ ಅವರು ನುಂಗ್ಬಿಡ್ತಾರೆ. ಹಾಗಾಗಿ ಅಲ್ಲಿ ಏನಾಗ್ಬಿಡುತ್ತೆ ಅಂದರೆ ಅದು ಒಳಗಡೆ ಜಮಾ ಆಗಿಬಿಟ್ಟು ಏನಾಗುತ್ತೆ ಅಂದರೆ ಸೊ ಅವ್ರಿಗೆ ಆ್ಯಸಿಡಿಟಿ ಥರ ಆಗಿರುತ್ತಂತೆ. ಡಾಕ್ಟ್ರ್ ಹೇಳಿದ್ದು. ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ. ಮೊನ್ನೆ ನಾನು ಇವಳು ತಿಂತಾ ಇಲ್ಲ, ಎಷ್ಟು 15 ದಿವಸದಿಂದ ತಿಂತಾ ಇರಲಿಲ್ಲ ಅಂತಲೇ ಹೋದಾಗ ಗೊತ್ತಾಯಿತು. ಡಾಕ್ಟ್ರ್ ಹೇಳಿದರು ಆವಾಗ ಈ ಥರ ಆಗಿದೆ ಅಂತ. ಆದ ಕಾರಣಕ್ಕೋಸ್ಕರನೇ ನನಗೆ ಸಿರಪ್ಗಳನ್ನೂ ಕೊಟ್ಟರು ಡಾಕ್ಟ್ರು. ಸೊ ಆ ಸಿರಪ್ನ ಹಾಕ್ತಾಯಿದ್ದೀನಿ. ಮುಂಚೆಗಿಂತೂ ಕಂಪೇರ್ ಮಾಡಿದ್ರೆ ತಿಂತಾ ಇದ್ದಾಳೆ. ಅದು ಬಿಟ್ಟರೆ ಸ್ವಲ್ಪ ಅದೇ ತಿನ್ನೋದು ಮುಂಚೆ ಅಂದರೆ ಸ್ಟಾರ್ಟಿಂಗ್ ಅವಳು ಒಂದು 1 ಮಂತ್ ಬ್ಯಾಕ್ ಊರಿಗೆ ಹೋಗಿ ಬರೋಕ್ಕೂ ಮುಂಚೆ ಚೆನ್ನಾಗಿ ತಿಂತಿದ್ಲು, ಕ್ವಾಂಟಿಟಿ ಆಗಲಿ. ಈಗ ತುಂಬ ಸಣ್ಣನೂ ಆಗಿದ್ದಾಳೆ. ಬರೀ ಆಟ ಅಂತ ಇರ್ತಾಳೆ. ಅದ್ರ ಜೊತೆಗೆ ಮೋಸ್ಟ್ಲಿ ಡಾಕ್ಟ್ರ್ ಹೇಳ್ದಂಗೆ ಹಾಗೂ ಆಗಿರ್ಬೋದು ಅಂದ್ಕೊಳ್ತೀನಿ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾವುದೇ ಅಲ್ಲಿ ಸಡನ್ನಾಗಿ ಚೇಂಜಸ್ ಆಗೋಲ್ಲ, ಟೈಮ್ ತೊಗೊಳುತ್ತೆ ಅಷ್ಟೇ. ನಾವು ಸ್ವಲ್ಪ ತಾಳ್ಮೆಯಿಂದಿರಬೇಕು ತಾಯಂದಿರು ಅಷ್ಟೇ. ನೀವು ಕೂಡ ಟೆನ್ಷನ್ ತೊಗೊಳ್ಬೇಡಿ ಮಕ್ಕಳು ತಿಂತಾ ಇಲ್ಲ ಅಂತ. ಅದನ್ನು ತಿಂತ ಇಲ್ವಾ, ಒಂದು ಸ್ವಲ್ಪ ಹೊತ್ತು 1 hour ಬಿಟ್ಟು ಒಂದು ಹಾಲು ಕೊಡಿ, ಅಥವಾ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಏನಾದರೂ ಲೈಕ್ ಫ್ರೈ ಮಾಡಿರೋ ಮಖಾನ ಆಗಲಿ ಅಥವಾ ಹಣ್ಣುಗಳನ್ನ ಬಿಡಿಸ್ಬಿಟ್ಟು ಕೊಟ್ಟು, ಈ ರೀತಿಯಾಗಿ ಏನಾದರೂ ಸ್ವಲ್ಪ ಚೇಂಜಸ್. ಆಮೇಲೆ 1 ವರ್ಷ ಮೇಲಾಗಿದ್ದಿದ್ರೆ, 1.5 ವರ್ಷ ಆಗಿದ್ದರೆ ಚಿಕ್ಕಿ ಬರುತ್ತಲ್ಲ, ಅಂದರೆ ಕರ್ದಂಟು ಅಂತೀವಿ, ಅದನ್ನು ಕೂಡ ನೀವು ಮಕ್ಕಳಿಗೆ ಕೊಡ್ಬೋದು. ಅದನ್ನು ಕೂಡ ಸುಮ್ಮನೆ ಆಟ ಆಡಿಕೊಂಡು ಅದನ್ನು ಜಿಪ್ಕೊಂಡಿರ್ತಾರೆ, ಬೆಲ್ಲದ್ದಿರುತ್ತೆ. ಹಾಗಾಗಿ ಅದಕ್ಕೆ ನೀವು ಪುಟಾಣಿ ಮತ್ತು ಶೇಂಗಾ ಅದನ್ನೆಲ್ಲ ಹಾಕಿ ರೆಡಿ ಮಾಡಿರ್ತೀರಲ್ಲ, ಸೊ ಹಲ್ಗಳು ಬಂದಿರುತ್ತೆ. ಸೊ ಬೈಟ್ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಅವ್ರು ನುಂಗ್ಬಿಡ್ತಾರೆ, ಕೊಡೋದು ಬೇಡವೋ ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಸ್ನಾನ ಮಾಡ್ಸೋಣ ಅಂತ ಕರ್ಕೊಂಡ್ಬಂದಿದ್ದೀನಿ. ಸೊ ಓಟಾಡ್ಕೊಂಡಿದ್ದಾಳೆ.
ಮಾತುಗಳನ್ನ ಕೇಳ್ಬೋದು. ಈಗ ಮಾತಾಡ್ತಾ ಇದ್ದಾಳೆ, ಒಂಥರ ಚೆನ್ನಾಗಿ ಅನಿಸುತ್ತೆ. ಹೇಗೆ ಜೀಜಿ ನಮಸ್ಕಾರ ಮಾಡು, ಹೋಗು, ಕೈ ಮುಗಿರಿ. ನೋ ಇವಳು ಕೂಡ ಅಲ್ಲದೆ ಈ ಆನೆಗಳಿಗೂ ಫಸ್ಟು ನೋಡಿ ಅವಕ್ಕೆಲ್ಲ ಓಡಿಸ್ತಾಳೆ, ಆಡಿಸ್ಬಿಟ್ಟು ಆಮೇಲೆ ಇವಳು ಆ್ಯಕ್ಚುಲಿ ಈ ಜಾರಬಂಡಿ ಬಂದು ಪರ್ಚೇಸ್ ಮಾಡಲಿಲ್ಲ, ಮಾಡಬೇಕು ಅಂದ್ಕೊಂಡ್ವಿ. ಬಟ್ ನನ್ನ ಸಿಸ್ಟರ್ ಮಗಂದು ಅವ್ರು ತರಿಸಿದ್ರು. ಸೊ ಅವ್ರ ಮನೇಲಿ ಹೆಂಗೂ ಅವ್ರ ಮಕ್ಳು ದೊಡ್ಡವರಾಗಿದ್ದರು, ಅಲ್ಲಿಂದನೇ ಎತ್ಕೊಂಡು ಬಂದ್ವಿ. ಇವಾಗ ಫುಲ್ ಖುಷಿಯಾಗಿ ಆಡ್ತಿದ್ದಾರೆ. ಇಲ್ಲಾಂದರೆ ಸೋಫಾದ ಮೇಲೆ ಕುತ್ಕೊಂಡು ಆಟ ಆಡೋಳು ನೋಡಿ. ಏರೋಪ್ಲೇನ್ ಸೌಂಡಗೆ ನೈಟ್ ಬಿಟ್ಟು ಕಮ್ ಸ್ಕೆಚ್ ಪೆನ್ನ ಹಿಡ್ಕೊಂಡು ಬಂದಾಳೆ. ಬಿಸಿಲು ಇದೆ ಇವತ್ತು, ಜೊತೆಗೆ ಗಾಳಿನೂ ಇದೆ. ನಡೀರಿ ಹೋಗೋಣ. ಸೊ ನಿಮ್ಮನ್ನ ಮೇಲೆ ಭೇಟಿ ಆಗ್ತೀನಿ. ಬಂದರೆ ಫುಲ್ ಖುಷಿ, ಅವಳಿಗೆ ಆಟ ಆಡ್ಕೊಂಡಿರ್ತಾಳೆ. ಸ್ವಲ್ಪ ಗಿಡಗಳೆಲ್ಲ ಬಾಡ್ದಂಗೆ ಆಗಿದೆ. ನೋ ಕನ್ನಮ್ಮ, ನೋ 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 ನೋ. ನೋಡಿ ನೀರು ಹೆಂಗೆ ಆಡ್ತಿದ್ದಾಳೆ. ನೀರಂದ್ರೆ ಫುಲ್ ಖುಷಿ ಅವಳಿಗೆ. ಐ ಥಿಂಕ್ ಎಲ್ಲ ಮಕ್ಳಿಗೂ ಕೂಡ ನೀರಂದ್ರೆ ತುಂಬಾ ಖುಷಿ ಅನಿಸುತ್ತೆ ನೋಡಿ. ಮಗಳೇ ಡ್ರೆಸ್ ಎಲ್ಲ ವಾ ಇವಾಗ ತಾನೇ ಸ್ನಾನ ಮಾಡಿಸಿದ್ದೀನಿ. ಆದರೆ ಆಮೇಲೆ ಇಲ್ಲಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಿಮಗೆ ಒಳಗಡೆ ಕೊತ್ತಂಬರಿ ಸೊಪ್ಪು ಆಗ್ತಾಯಿದೆ. ಓ ನೋ ನೋಡಿ, ನಾನು ನಿಮಗೆ ಕೊತ್ತಂಬರಿ ಸೊಪ್ಪನ್ನ ತೋರಿಸ್ತಾ ಇದ್ದೀನಿ. ಆದರೆ ಇವಳು ಬಿಡ್ತಾನೆ ಇಲ್ಲ ನೋಡಿ. ನೋಡಿ ಕಂದಮ್ಮ, ಬಿಡು ಬಿಡು, ಅಪ್ಪ ಬಿತ್ತರೋಡು, ಬಿಡು ಬಿಡು ಪೈ, ಬಿಡು ಬಿಡು. ನೀರು ಹೊಡಿಯೋಕ್ಕೂ ಬಿಡ್ತಾ ಇಲ್ಲ. ಇದರಲ್ಲಿ ಮೆಂತ್ಯ ಸೊಪ್ಪಿದೆ ನೋಡ್ಬೋದು. ಸೊಪ್ಪು ಹಾಕಿ ಭಾಳ ದಿವಸ ಮೇಲೆ ಬಂತು, ಯಾಕೆಂದರೆ ಇದ್ರ ಜೊತೆಗೆ ಇನ್ನೊಂದು ಸೊಪ್ಪನ್ನು ಕೂಡ ಬೆಳೀತಾ ಇರೋದ್ರಿಂದ. ಹಾಗಾಗಿ ಮೆಂತ್ಯ ಸೊಪ್ಪು ಸ್ವಲ್ಪ ತಡವಾಗಿ ಬಂದು ಇವಳು ಡ್ರೆಸ್ನ ಚೇಂಜ್ ಮಾಡಿಬಿಟ್ಟು ಇವಳು ಮಲ್ಗೋ ಟೈಮ್ ಆಗಿತ್ತು. ಸೊ ಮಲಗಿಸೋಣ ಅಂತ ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ಮಲಗಿಸ್ಬಿಟ್ಟು ನೋಡ್ಬೋದು. ಬೇಗ ಮಲಗೋದು ಇಲ್ಲ, ನಿದ್ದೆ ಬರ್ತಾ ಇರುತ್ತೆ. ಮಲ್ಗೋಕ್ಕೆ ಸ್ವಲ್ಪ ಲೇಟು. ದಿನಾಲು ಇದೇ ಥರನೇ ಇರುತ್ತೆ, ಬೇಗ ಮಲಗೋದು ಇಲ್ಲ. ಒಂದೊಂದು ಸರಿ ಅದಕ್ಕೆ ನಾನು ಹೊರಗಡೆ ಜೋಗ್ಲ ಕಟ್ಟಿದ್ದೀನಿ, ಅದರಲ್ಲಿ ಕೂಡ ಮಲಗಿಸ್ತೀನಿ. ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ಹಾಡಾಡಬೇಕು, ಹಾಡು ಅಂತ ಹೇಳ್ತಾ ಇರ್ತಾಳೆ. ಸೊ ಹಾಡಿದ್ಮೇಲೆ ಮಲಗ್ತಾಳೆ. ಇಲ್ಲ ಮಲಗಿಸಿ ಸ್ವಲ್ಪ ಹೊತ್ತು ಬೇರೆ ಕೆಲಸ ಎಲ್ಲ ಮಾಡಿಕೊಂಡು ಅದಾದಮೇಲೆ ಮಧ್ಯಾಹ್ನಕ್ಕೆ ಎಷ್ಟು ನಾನು ನೀನು ಹೇಳ್ದಂಗೆ ಎಲ್ಲ ಕೆಲಸನೂ ಮುಗ್ದಿತ್ತು. ಆದರೂ ಕೂಡ ಏನಾದರೂ ನಾನು ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ರೆ ಏನಾದರೂ ಮಾಡ್ತಾನೆ ಇರ್ತೀನಿ ಅಂತ. ಅದಾದಮೇಲೆ ವೈಟ್ ರೈಸ್ ಇತ್ತು. ಸೊ ಅದನ್ನು ನಾನು ಕರ್ಡ್ ರೈಸ್ ಮಾಡ್ಕೊಳ್ಳೋ ಅಂತ ಪ್ಲ್ಯಾನ್ ಮಾಡಿ ಮೊದಲೇ ಮೊಸರು ಮತ್ತು ಸ್ವಲ್ಪ ಸಾಲ್ಟು ಹಾಗೆ ದಾಳಿಂಬೆರನ್ನ ಬಿಡಿಸಿಡೋಣ ಅಂತ ಇಟ್ಟು ಅದಾದಮೇಲೆ ಒಗ್ಗರಣೆ ಹಾಕಿದ್ದು. ಅದು ಬೆಳ್ಳುಳ್ಳಿ ಚಟ್ನಿ ಜೊತೆ ಅಂದರೆ ಉಪ್ಪಿನಕಾಯಿ ಹಾಕಿದ್ದಲ್ಲ, ಅದ್ರ ತಿನ್ನೋಕ್ಕೆ ತುಂಬಾ ಮಜವಾಗಿತ್ತು. ಅವಳಿಗೂ ಕೂಡ ತಿನ್ನಿಸ್ಬಿಟ್ಟು ಆಮೇಲೆ ಮತ್ತೆ ಮಧ್ಯಾಹ್ನ ಮಲಗಿಸಿ
ನಾನು ಮೇಲ್ಗಡೆಯಿಂದ ಬಟ್ಟೆ ತೊಗೊಂಡು ಬಂದು ಬಟ್ಟೆಗಳನ್ನೆಲ್ಲ ಮಡಚಿಡೋಣ ಅಂತ, ಹಾಗೆ ಒಂದು ಮೂವಿನೂ ಕೂಡ ನೋಡೋಣ ಅಂತ. ಸೊ ಟೈಮ್ನು ಕೂಡ 5:30 ಆಯಿತು. ಅದಾದಮೇಲೆ ಮಗಳು ಹೇಳ್ತಾಳೆ ಅಂತ ಬೇಗೆಲ್ಲ ಮಾಡಿಕೊಂಡು ಅಷ್ಟೊತ್ತಿಗೆ ಅವಳು ಎದ್ಲು. ನಾನು ಮತ್ತು ನನ್ನ ಮಗಳು ಸೇರಿ ಇಬ್ಬರು ಕೂಡ ನಾವಿಲ್ಲಿ ಆರೆಂಜ್ ಕುಲ್ಫಿ ಮಾಡ್ತಾಯಿದ್ದೀವಿ. ಸೊ ಕುಲ್ಫಿ, ಅದು ಆರೆಂಜ್ ಕುಲ್ಫಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದದ್ದು, ಹೆಂಗಾಗುತ್ತೋ ಅಂತ ಗೊತ್ತಿಲ್ಲ. ಸೊ ನಾನು ಇದನ್ನು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ, ಬಟ್ ಅಪ್ಲೋಡ್ ಮಾಡಲಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ನಾನು ಕೂಡ ಮಾಡಿದ್ದು. ಬಟ್ ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ. ನೋಡ್ಬೋದು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ. ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿಯೂ ಕೂಡ ಮಾಡ್ಬೋದು. ಮೊದಲು ಈ ರೀತಿ ಆರೆಂಜ್ ಜ್ಯೂಸನ್ನು ತೆಕ್ಕೊಂಡು ಈ ರೀತಿಯಾರ ತೆಕ್ಕೊಬೋದು, ಅಥವಾ ನಿಮ್ಮ ಹತ್ರ ಜ್ಯೂಸ್ ಮೇಕರ್ ಇರುತ್ತಲ್ಲ ಅದರಿಂದ ಕೂಡ ಜ್ಯೂಸನ್ನ ತೆಕ್ಕೊಂಡು ಮಾಡ್ಕೊಳ್ಬೋದು. ಆ್ಯಂಡ್ ಈ ವ್ಲಾಗು ನಾನು ನನ್ನ ಮಗಳಿಗೋಸ್ಕರ, ಅಂದರೆ ಇಡೀ ದಿನ ಏನು ಸ್ಪೆಂಡ್ ಮಾಡ್ತೀನಿ ಅದರ ಕ್ಯಾಪ್ಚರ್, ಆ ಮೂಮೆಂಟ್ಸ್ಗಳನ್ನ ಹಾಕೋಣ ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ. ಸೊ ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ತುಂಬ ಈಸಿ, ಮಾಡಿ ನೋಡಿ ಮಕ್ಕಳ ಜೊತೆ. ತುಂಬ ಸಿಂಪಲ್ಲಾಗಿ ಅವರು ಕೂಡ ಕಲಿತಾರೆ. ತುಂಬ ಚೆನ್ನಾಗಿ ಅನಿಸ್ತು ನನಗಂತೂ, ತುಂಬಾ ಖುಷಿ ಆಯಿತು. ಆ್ಯಂಡ್ ನನ್ನ ಸೊಸೆ ಜೊತೆ ಕೂಡ ತುಂಬ ಸರಿ ನಾನು ಕೆಲವೊಂದು ಅಡುಗೆನ ಪ್ರಿಪೇರ್ ಮಾಡಿದ್ದೀನಿ. ಮೊನ್ನೆನೂ ಕೂಡ ಒಂದು ವ್ಲಾಗಲ್ಲಿ ಹಾಕಿದ್ದೆ, ಬಟ್ ನನಗೆ ಆ್ಯಕ್ಚುಲಿ ನೆನಪಿಲ್ಲ. ತುಂಬ ಕ್ಯಾಪ್ಚರ್ ಮಾಡಿರೋದು ಕೆಲವೊಂದು ನಾನೇನೋ ಮಿಸ್ ಮಾಡಿದ್ದೀನಿ ಅಂತ ನನಗೆ ಆಮೇಲೆ ಅನಿಸ್ತು. ನಮ್ಮ ಅದಕ್ಕೆ ಹೇಳ್ತಾ ಇದ್ದೆ, ಆ ಕ್ಲಿಪ್ನ ನಾನು ಎಡಿಟ್ ಮಾಡಿ ಹಾಕಲಿಲ್ಲ ಅಂತ ಅನ್ನಿಸ್ತು. ತುಂಬ ಮಿಸ್ ಮಾಡ್ಕೊಂಡು, ಬಟ್ ನನ್ನ ಮೊಬೈಲಲ್ಲಿ ಆ ಒಂದು ಮೆಮೊರೀಸ್ ಎಲ್ಲ ಇದ್ದೇ ಇರುತ್ತೆ. ಯಾವುದು ಕೂಡ, ಅದು ಸ್ಪೆಷಲಿ ನನ್ನ ಸೊಸೆದಂತರೂ ಹೋಗೋದೇ ಇಲ್ಲ. ಯಾಕೆಂದರೆ ನಮ್ಮ ಬಾಂಡಿಂಗ್ಗೆ ಆ ಥರ ಇದೆ ನನಗಂತೂ. ಆಮೇಲೆ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕಿ ಮತ್ತೊಂದು ಸರಿ ನಾನು ಮಿಕ್ಸಿ ಮಾಡಿಬಿಟ್ಟು ಇದು ಕೂಡ ಹಾಕ್ತಾಯಿದ್ದೀನಿ. ಇದು ಅಂದರೆ ನೀವು ಬೇಕಾದರೆ ಪೀಸ್ಗಳನ್ನೂ ಕೂಡ ಹಾಕ್ಬೋದು. ನಾನು ನನ್ನ ಮಗಳಿಗೂ ಕೂಡ ಕೊಡ್ತೀನಿ ಅನ್ನೋದಕ್ಕೆ ಕಾರಣಕ್ಕೆ ನಾನು ಇಲ್ಲಿ ಪೌಡರ್ನ ಬಳಸ್ಬಿಟ್ಟು ಹಾಕ್ತಾಯಿದ್ದೀನಿ. ತುಂಬಾ ಈಸಿಯಾಗಿದೆ. ಆ್ಯಂಡ್ ಮಾಡ್ಕೊಳ್ಳಿ, ತಿನ್ನಿ, ಚೆನ್ನಾಗಿರುತ್ತೆ. ಅದಾದಮೇಲೆ ನೈಟ್ ಊಟ ಎಲ್ಲ ಮುಗಿದಾದಮೇಲೆ ನಾನಿಲ್ಲಿ ಬೂಂದಿ ಕಡೆ ಲಡ್ಡು ಮಾಡ್ತಾಯಿದ್ದೆ. ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ ಈ ಒಂದು ಲಡ್ಡುನ ಮಾಡೋಣ ಅಂತ, ಮಾಡೋಕ್ಕೆ ಆಗಿರಲಿಲ್ಲ. ಇವತ್ತು ಅದಕ್ಕೆ ಟೈಮ್ ಕೂಡ ಬಂತು. ಸೊ ಊಟ ಎಲ್ಲ ಮುಗಿಸಾದ್ಮೇಲೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. 15 ನಿಮಿಷದಲ್ಲೆಲ್ಲ ಪ್ರಿಪರೇಷನ್ ಹೇಗೆ ಮಾಡೋದು ಅನ್ನೋದು ನಿಮಗೆ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ಗೆ ಹೋಗಿ ನೋಡ್ಬೋದು. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ಲಿಂಕ್ನ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹೋಪ್ ಯು ಆಲ್ ಎಂಜಾಯ್ ಮಾಡಿದ್ರಿ ನಾನು ಇವತ್ತಿನ ಬ್ಲಾಗ್ ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಈ ವ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು, ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಲೈಕ್ ಆ್ಯಂಡ್ ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನನಗೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಮತ್ತೊಂದು ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.